ಹಲೋ ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನಿವತ್ತು ಮೀನು ಫ್ರೈ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಕೊಡೋಯ್ ಮೀನನ್ನು ತಗೊಂಡಿದ್ದೀನಿ. ನನ್ನ ಅಮ್ಮ ಕಟ್ ಮಾಡ್ತಾ ಇದ್ದಾರೆ. ನನಗೆ ಸರಿಯಾಗಿ ಕಟ್ ಮಾಡೋಕ್ಕೆ ಬರಲ್ಲ ಮೀನನ್ನ, ಹಾಗಾಗಿ ಅಮ್ಮ ಕಟ್ ಮಾಡಿ ಕೊಡ್ತಾ ಇದ್ದಾರೆ ನನಗೆ. ನಮ್ಮ ಮನೆ ಹತ್ರನೇ ಟೆಂಪೋ ಬರುತ್ತೆ, ಅದರಲ್ಲಿ ನಾವು ಮೀನು ತಗೊಳ್ಳೋದು. ಪೇಟೆಗೆ ಹೋಗಲ್ಲ, ಕಮ್ಮಿ ಹೋಗೋದು ನಾವು ಪೇಟೆಗೆ ತಗೊಂಡು ಬರೋಕ್ಕೆ ಮೀನನ್ನು ಹೇಗೆ ತಿಂತಿದ್ದೆ ನೋಡಿಬೇಕು. ಮೀನು ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿಟ್ಕೊಂಡಿದ್ದೀನಿ. ಉಪ್ಪನ್ನು ನಾನು ಈಗಲೇ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಖಾರದ ಹುಡಿ ತೊಗೊಂಡಿದ್ದೀನಿ 1 ಚಮಚ, ಗರಂ ಮಸಾಲೆ ಅರ್ಧ ಚಮಚ, ಸ್ವಲ್ಪ ಕಾಳು ಮೆಣಸಿನ ಹುಡಿ, ಫಿಶ್ ಫ್ರೈ ಹುಡಿನೂ ತೊಗೊಂಡಿದ್ದೀನಿ 1-2 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ 1-2 ಚಮಚ ತೊಗೊಂಡಿದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಇದು ಬ್ಯಾಚುಲರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಗಟ್ಟಿಯಾಗಿರಬೇಕು. ಹೀಗೆ ಕಲಿಸ್ಕೊಳ್ಳಿ ದಪ್ಪವಾಗಿ. ಇಷ್ಟು ದಪ್ಪ ಇರಬೇಕು. ಮೀನು ಹಾಕಿದ್ರ ಮೇಲೆ ಅದು ಸ್ವಲ್ಪ ನೀರಾಗುತ್ತೆ. ಈಗ ಮೀನನ್ನು ಹಾಕ್ಕೊಳ್ತೀನಿ ಅದಕ್ಕೆ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಅದಕ್ಕೆ ಹಿಡಿಯೋವರೆಗೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ. ಇದಕ್ಕೆ ರವೆ ಹುಡ್ತೀನಿ. ಸ್ವಲ್ಪ ವಿನೆಗರ್ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಲಿಂಬೆಹಣ್ಣು ಹಾಕಲಿಲ್ಲ, ನಾನು ವಿನೆಗರ್ನ ಹಾಕ್ಕೊಂಡಿದ್ದೀನಿ. ನೀವು ವಿನೆಗರ್ ಇಲ್ಲ ಅಂದರೆ ಲಿಂಬೆಹಣ್ಣು ಸೇರಿಸ್ಕೊಳ್ಳಿ. ಒಂದು 15 ನಿಮಿಷ ನೆನೆಸಿ ಬೆತ್ತೀನಿ ಇದನ್ನು. ನಂತರ ಕವಲಿಗೆ ಹಾಕ್ತಾ ಇದ್ದೀನಿ. ನಾನು ರವೆ ಹೂಡಿ ಕವಲಿಗೆ ಹಾಕ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ರವೆ ಹಾಕ್ಬೋದು, ಇಲ್ಲದಿದ್ದರೆ ಹಾಗೆ ಬೇಕಾದರೂ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ರವೆ ಹಿಡ್ದಿದೆ ನೋಡಿ. 2 ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಎಣ್ಣೆ ಹೆಚ್ಚು ಹಾಕ್ಕೊಂಡಿಲ್ಲ, ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೆಂದಿದೆ. ಈಗ ತೆಗಿತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ನೋಡಿ. ಹೋಟೆಲಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಬಂದಿದೆ ರವಾ ಫ್ರೈ ಕಂಡಗೆ. ಹೋಟೆಲಲ್ಲಿ ಹೀಗೆ ಸಿಗುತ್ತೆ ನಿಮಗೆ ರವಾ ಫ್ರೈ, ಅದಕ್ಕಿಂತ ಚೆನ್ನಾಗಿರುತ್ತೆ ಇದು. ನಾನು ಉಪ್ಪನ್ನು ಮುಂಚೆ ಹಾಕ್ಕೊಂಡಿದ್ದರಿಂದ ಉಪ್ಪು ಸೇರಿಸಲಿಲ್ಲ ನಾನು ಇದಕ್ಕೆ. ಉಪ್ಪೆಲ್ಲ ಕರೆಕ್ಟಾಗಿದೆ ನೋಡ್ಕೊಳ್ಳಿ ನೀವು ಒಂದ್ಸಲ. ಎಷ್ಟು ಗರ್ಗರಿಯಾಗಿ ಬಂದಿದೆ ನೋಡಿ, ಸಖತ್ತಿದೆ.